ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನನ್ನ ಮಗನ ನೋಡೋದಕ್ಕೆ. 1 ವೀಕ್ ಆದಮೇಲೆ ನಾನಿವತ್ತು ಊರಿಗೆ ಹೋಗ್ತಾ ಇರೋದು. ನಮ್ಮ ಪಾಪುನ ಅಲ್ಲೇ ಬಿಟ್ಟಿರೋದ್ರಿಂದ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ. 5 ಡೇಸ್ 6 ಡೇಸ್ ಕಳೆಯೋದೇ ನನಗೆ 1 ಮಂತ್ ಕಳೆಯೋ ಥರನೇ ಅನಿಸ್ತಾಯಿತ್ತು. ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು. ನಾನು ಒಂಟಿಕೊಪ್ಪಲ್ ಹತ್ರ ಬಂದಿದ್ದೆ. ಹಾಗಾಗಿ ಇಬ್ಬರು ಅಲ್ಲಿಂದನೇ ಜಾಯ್ನ್ ಆಗಿ ಹೋಗಿದ್ದು. ಸಿಕ್ಕಾಪಟ್ಟೆ ಚಳಿ ಇತ್ತು. ಈ ವೆದರ್ಗಂತೂ ಅಲ್ಲ ಡಬಲ್ ಜರ್ಕಿನ್ ಹಾಕ್ಕೊಂಡ್ರು ಕೂಡ ಚಳಿ ತಡೀತಾ ಇರಲಿಲ್ಲ. ಊರಿಗೆ ಹೋಗುವಾಗ ಬರುವಾಗೆಲ್ಲ ಈ ಕೆರೆನ ನಾವು ನೋಡಿಕೊಂಡೇ ಹೋಗ್ತಾ ಇದ್ವಿ. ಅಲ್ಲಿ ಗೇಮ್ಸ್ ಎಲ್ಲ ಏನೋ ಆಟ ಆಡಿಸ್ತಾರೆ. ನನಗಂತೂ ತುಂಬ ಇಷ್ಟ ಹೋಗ್ಬೇಕಂತ. ಆದರೆ ಒಂದು ಸರಿನೂ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಪ್ಲ್ಯಾನ್ ಮಾಡಬೇಕು. ಹಾಗೆ ನಮ್ಮ ಬಾಸ್ದು ಕಟ್ಔಟ್ ನಿಲ್ಲಿಸಿದೆ ಡೆವಿಲು. ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಫಿಲ್ಮ್ಗೆ ಹೋಗಬೇಕು, ನೋಡೋಣ ಯಾವಾಗಾಗುತ್ತೋ ಅಂತ. ಯಾರ್ಯಾರು ಮೂವಿ ನೋಡಿದ್ದೀರಾ, ಹೇಗಿದೆ ಅಂತ ಒಂದು ಕಮೆಂಟ್ ಹಾಕಿ ಪ್ಲೀಸ್. ಹಾಗೆ ಹೋಗ್ತಾ ನಮ್ಮ ಪಾಪುಗೆ ಅಂತ ಲಾಲಿಪಾಪ್ ಎಲ್ಲ ತೊಗೊಂಡೋದ್ವಿ. ಇದೆಲ್ಲ ಜಾಸ್ತಿ ಕೊಡಲ್ಲ, ಅಂದರೂ ಅವ್ನ ಖುಷಿಗೆ ಅಂತ ನಾನು 2 ಮಾತ್ರ ತೊಗೊಂಡು ಹೋಗ್ತಾ ಇದ್ದೆ. ನಾವು ಬರ್ತಿದ್ದೀವಿ ಅಂತ ಅವನಿಗೆ ಗೊತ್ತಾಗಿದೆ. ಹಾಗಾಗಿ ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಂತ ನೋಡಿ. ಯಾರಲ್ಲಿ ಬತ್ತಿರೋದು? ಅಲ್ಲಿ ಯಾರ ಬತ್ತಿರೋದು? ಚಂದು ಬತ್ತಿದ್ದಾಳ. ಚಂದು ಬಂದ. ಹಂಗಾರಿ ಏನು ತಗೊಂಬಂದಾರ ನಿಮಗೆ? ಅದು ಬೇಕ ಅಂಬೇಡವಾ? ಯಾಕಪ್ಪ ಇನ್ನೇನ್ ಮಗ? ಯಾಕ? ನಾ ಬೇಡವಾ ನಿಂಗೆ? ಸ್ವೆಟರ್ ಒಂದಿಕ್ಕೆ ಗುಲಾಬಿ ಒಂದಿಕ್ಕೆ ಎಷ್ಟ್ಬಿಟ್ಟ, ಎಣ್ಣಿಕ ಬಂದನ್ನು ಕಾಸು ಅತ್ತಾಗೆ ಎಷ್ಟ್ಬಿಟ್ಟ. ವಸಂತದ ಫೋನ್ ಮಾಡ್ತಾಳ. ಚಂದ ಗೊತ್ತೊಳದಕ್ಕೆ ಅದಕ್ಕೆ ಕಣ ಪ್ರತು ನಿಂಗೆ ಏನು ಉಜ್ಜ ಬೇಕಾ? ಸರಿ ಮಣ್ಣೆ. ಏನು ಮಾಡ್ತಿದ್ದೆ ಡೈಲಿ? ಅಲ್ಲಿ ಉಜ್ತಿದ್ದ ಡೈಲಿ? ಅಲ್ಲಿ ಉಜ್ತಿದ್ದ ನೀನು? ಡೈಲಿ ಅಲ್ಲಿ ಉಜ್ತಾ ಇದ್ದ? ನಿಜ ಹೇಳು. ನಿಜ? ಹಾಂ, ಬ್ರಷ್ ಮಾಡ್ತಿದ್ದ? ಹಾಂ, ದಿನ ಸ್ನಾನ ಮಾಡ್ತಿದ್ದ? ಸುಳ್ಳು ಹೇಳ್ಬೇಡ. ಅಲ್ಲಿ ಉಜ್ಸಿದ್ದ? ಗುಡ್. ಯಾರು ಕೇಳಲ್ಲ? ನಾನು ಹೇಳದ್ ಮತ್ತೆ ಕೇಳಲ್ವಾ? ಏನಂತ ಕೇಳಬೇಕು? ಬಂಗಾರಿ, ಮುದ್ದು ಬಂಗಾರಿ ನೀನು. ಎಲ್ಲೇ ಇದ್ದರೂ ಪ್ರಸಾದನ ನಾನು ಬಿಡಲ್ವ ಅಥವಾ ನನ್ನನ್ನು ಪ್ರಸಾದ ಬಿಡಲ್ವ ಗೊತ್ತಿಲ್ಲ. ನಮ್ಮೂರಿನ ದೇವಸ್ಥಾನದಲ್ಲಿ ಯಾರೋ ಪೂಜೆ ಮಾಡಿಸಿದ್ರು ಅಂದ್ಬಿಟ್ಟು ಪ್ರಸಾದ ತಂದು ಮನೇಲಿ ಇಟ್ಟಿದ್ರು. ಸೊ ಹಾಗಾಗಿ ಅದೇ ನಮಗೆ ಅವತ್ತಿನ ಊಟ ಆಯಿತು. ಈ ಕಡೆ ತಿರುಗು. ಒಂದ್ಸಲ ಹಾಕ್ಲಾ? ಈ ಕಡೆ ಬಾ, ಹಾಕ್ಕೊಡ್ತೀನಿ ಒಂದು ಸ್ವಲ್ಪ. ಇನ್ನು ನಮ್ಮ ಪಾಪುಗೆ ನಾನು ಅರ್ಕೆ ಮಾಡ್ಕೊಂಡಿರೋದ್ರಿಂದ ದಾಸನೂರು ದೇವರಿಗೆ ನಾವು ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ಕಾಯಿ ಹೊಡಿತೀವಿ. ಹಾಗಾಗಿ ಪಾಪುನ ಅಲ್ಲೇ ಇದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಹೋಗಿ ಪೂಜೆ ಎಲ್ಲ ಮಾಡಿ ಅಮಾವಾಸ್ಯೆ ಕಾಯಿನ ಅಲ್ಲೇ ಹೊಡೆದಿದ್ದು. ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಇವತ್ತು ಪಾಪುಗೆ ಪೋಲಿಯೋ ಡ್ರಾಪ್ಸ್ ಹಾಕೋದಿತ್ತು. ಈ ವ್ಲಾಗ್ ನಿಮಗೆ ಇನ್ನೂ 1 2 to 3 ಡೇಸ್ ಸಿಗಲ್ಲ ಅನಿಸುತ್ತೆ. ಯಾಕೆಂದರೆ ನನಗೂ ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಟೈಮ್ ಇರೋದ್ರಿಂದ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ಕಾಫಿ ಕುಡಿದು ಟೈಮ್ 10 ಆಗಿರೋದ್ರಿಂದ ಪೋಲಿಯೋ ಡ್ರಾಪ್ಸ್ ಹಾಕ್ಸೋಣ ಅಂತ ರೆಡಿಯಾಗಿ ಹೊರಟಿದ್ವಿ. ಬೆಳಗ್ಗೆ 8 ಗಂಟೆಯಿಂದನೇ ಹಾಕ್ತಾಯಿದ್ರು. ನಾವೇ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೋಗಿದ್ದು. ಇಟ್ಕೋ ಕೈನ, ಈ ಕಡೆ ಕೈ ಇಟ್ಕೋ. ಕರಿ
ಕರಿ. ಹೋಗಿ ನೀವೇ ಏ ಬಾ ನೀನುವೆ. ಏ ಬಾ ಕರಿ ಪಪ್ಪು. ನಾವು ಪೋಲಿಯೋ ಡ್ರಾಪ್ಸ್ ಹಾಕ್ಸಕ್ಕೆ. ಯಾರಿಗೆ ಯಾರಿಗೆ ಪೋಲಿಯೋ ಡ್ರಾಪ್ಸ್? ಹಾಂ ಹಾಂ ನಿಂಗೆ ನಿಂಗೆ ಪೋಲಿಯೋ ಡ್ರಾಪ್ಸ್ ಬೇಡವಾ? ಯಾಕೆ ಬೇಡ? ಸುಮ್ಮನೆ ನಿಂತ್ಕೋತೀಯಾ? ಆಯ್ತು ಬಾಪ. ದೊಡ್ಡವಳು ಅವನು ನಮ್ಮನೆಗೆ ಕರ್ಕೊಬರ್ಬೇಕ ಮಮ್ಮಿ ಅವನ್ನ ಅಂತ ಇದ್ರು. ಮಾತಾಡು. ಮಾತಾಡ್ಬೇಕು ನಡೀಲಿ ಮಿಕ್ಸು. ಏನು ಹೇಳ್ಕೊಡ್ತಾರವ ನಿಂಗೆ ಅವರು? ಇಲ್ಲ ಮೊನ್ನೆ ಇವನು ಇಲ್ಲೇ ಇರೋದು. ನಾನು ನೆನ್ನೆ ಬಂದೆ, ಮೊನ್ನೆ ಬಂದ್ವಿ ನೈಟ್. ಇಲ್ಲೇ ಇದೆ ಚಿನ್ನು ಅಜ್ಜಿ ಜೊತೆ. ಇವಾಗ ಅಭ್ಯಾಸ ಆಗೋಯ್ತು ಅಜ್ಜಿ. ಅಳಲ್ವ ಈಗ ನೀನು? ಅಳಲ್ವಾ? ಅಳಲ್ಲ ಚಿನ್ನ? ಅಳಲ್ಲ ಈಗ ಅವನು. ಬೇಡ ಮಮ್ಮಿ ಬೇಡ ನಿಂಗೆ? ಬೇಡವಾ? ಮಿಕ್ಸ್ರಿಗೋಯ್ತು. ನಿಂಗೆ ಮಮ್ಮಿ ಇಷ್ಟ ಇಲ್ವಾ ಹೇಳು? ಚುಚ್ಚಿ ಮಾಡ್ತಕೋಯ್ತು. ಇಷ್ಟ ಇಲ್ವಾ? ಮಮ್ಮಿ ಇಷ್ಟ ಇಲ್ವಾ? ಅಜ್ಜಿ ಕಳ್ಸಂಗ್ರಿ ಮಮ್ಮಿ ಹೋಗಿ ಮನೆಗೇನು ಹೇಳು. ಯಾರು ಯಾರು ಹೋಗೋದು? ಇವಾಗ ಹೋಗ್ತೀನಿ ಅಂತ ಯಾರು ಹೇಳ್ದವ್ರು ನಿಮ್ಗೆ? ಯಾಕೆ ಹೋಗ್ಬೇಕು ಹೇಳು? ಹಾ ಸರಿ ಆಯ್ತು ಹೋಯ್ತು. ಹಾ ಹಂಗಂತೀಯಾ? ಹಾಂ ಇದೆಲ್ಲ ರೆಕಾರ್ಡ್ ಆಗ್ತೈತೆ, ಯೂಟ್ಯೂಬ್ಗೆ ಹಾಕ್ತೀನಿ. ಪಕ್ಕ ಯೂಟ್ಯೂಬ್ಗೆ ಹಾಕ್ತೀನಿ. ನೋಡಜ್ಜಿ ಹೆಂಗಂತವನೆ. ಫೋನ್ ಮಾಡ್ಬಿಟ್ಟು ಹೋಗು ಹೋಗು ಅಂತ. ಸರಿ ಆಯ್ತು ಬಿಡು, ನಾನು ಹೋಯ್ತೀನಿ ಮೊದಲು. ಹಾಂ ಹಾಂ ಸರಿ ಆಯ್ತು. ಅಮ್ಮ ಇಲ್ಲ, ಅಜ್ಜಿ ಜೊತೆಗೆ ಮಾತಾಡು. ಅಜ್ಜಿನೂ ಇರಂಗಿಲ್ವಾ? ಅಲ್ಲ ನೀನು ಇವಾಗ್ಲೇ ಈ ತರ ಹೋಗು 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 ಅಂತ ಅಂತೀಯ. ಈಗ ನಾನು ಹೇಳೋದೇನು ಗೊತ್ತಾ, ನೀನು ಇವಾಗ್ಲೇ ನಮ್ಗಳನ್ನ ಹೋಗಿ ಹೋಗಿ ಇರಬೇಡಿ ಅಂತ ಹೇಳ್ತೀಯ ಆಯ್ತಾ? ಈಗ ನೀನ್ ಇವಾಗ್ಲೇ ಹಿಂಗ ಅನ್ನೋನು ಮದ್ವೆ ಆದ್ಮೇಲೆ ಹೆಂಗೆ? ಈಗ ಮದ್ವೆ ಆದ್ಮೇಲೆ ಹೆಂಗಪ್ಪ? ಇವಾಗ ಆಮೇಲೆ ಇನ್ನೊಂದು ನಿನ್ನ ನೋಡ್ಕತಾನೆ ಮಾಡ್ಕತಾನೆ ಬಿಡು, ಹೆಂಗೋ ಕಷ್ಟ ಸುಖಕ್ಕೆ ಅಂತ ಅನ್ಕೊಂಡು ನಿಂಗೆ ಆಸ್ತಿನೆಲ್ಲ ಬಿಡೋದು ಹೆಂಗೆ? ಮದುವೆ ಅಂದ್ರೆ ಅದು ಬೇರೆ ಪ್ರಶ್ನೆ. ಈ ಆಸ್ತಿ ಪಾಸ್ತಿ ಇನ್ನೊಂದು ಮತ್ತೊಂದು ಅದು ಬೇರೆ. ನಾನು ಹೇಳೋದು ಮುಳ್ಳಂತೆ. ಈ ರೆಕಾರ್ಡಿಂಗ್ ಜಸ್ಟ್ ತಮಾಷೆಗಷ್ಟೇ ಇದ್ದದ್ದು. ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಈ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.